ಹಲೋ ರಿವನ್, ವೆಲ್ಕಮ್ ಟು ಆರ್ಕೆ ಸ್ಟಡಿ ಇನ್ಫೋ ಯೂಟ್ಯೂಬ್ ಚಾನಲ್. ಈ ವಿಡಿಯೋದಲ್ಲಿ ಕೆಪಿಎಸ್ಸಿ ಕಡೆಯಿಂದ ಇತ್ತೀಚೆಗೆ ನೋಟಿಫಿಕೇಶನ್ ಆಗಿತ್ತು. ಹಾಗೆಯೇ ನೀವೆಲ್ಲ ಸೀರಿಯಸ್ ಆಗಿ ಅಧ್ಯಯನ ಈಗ ಆಲ್ರೆಡಿ ಆರಂಭಿಸಿದಂತಹ ಒಂದು ಮಹೋನ್ನತ ಒಂದು ಹುದ್ದೆ, ಇಡೀ ಒಂದು ತಾಲೂಕಿನ ಹಿಂದುಳಿದ ವರ್ಗಗಳ ಕಲ್ಯಾಣಾಧಿಕಾರಿಗಳು ಎನ್ನುವಂತಹ ಒಂದು ಹುದ್ದೆಗೆ ಅಥವಾ ಪತ್ರಾಂಕಿತ ವ್ಯವಸ್ಥಾಪಕರು ಗೆಜೆಟೆಡ್ ಮ್ಯಾನೇಜರ್ ಅಂತ ಹೇಳಿ ಕರೀತಾರೆ. ಆಲ್ಮೋಸ್ಟ್ ಒಂದು KS ಈಕ್ವಲ್ ಲೆವೆಲ್ ಜಾಬ್ ಇದು. ಸೊ ಈ ಒಂದು ಗ್ರೂಪ್ ಬಿ ಒಂದು ಹುದ್ದೆಗೆ ಯಾರೆಲ್ಲ ಸೀರಿಯಸ್ ಆಗಿ ಅಧ್ಯಯನ ಮಾಡ್ತಾ ಇದ್ದೀರಾ, ನಿಮಗೆಲ್ಲ ಯೂಸ್ಫುಲ್ ಆಗಲಿ ಅನ್ನುವಂತಹ ಉದ್ದೇಶದಿಂದ ಇವತ್ತಿನ ಕ್ಲಾಸಲ್ಲಿ ಏನು ಯೂನಿಟ್ 7 ಘಟಕ 7 ಇದೆ, ಕರ್ನಾಟಕ SC ST OBC ಆಕ್ಟ್ 1990 ಅಧಿನಿಯಮ ಅಂತ ನಾವೇನು ಕನ್ನಡದಲ್ಲಿ ಕರಿತೇವೆ. ಸೊ ಈ ಟಾಪಿಕ್ ಒನ್ ಆಫ್ ದ ವೆರಿ ಟಫೆಸ್ಟ್ ಯೂನಿಟ್ ಅಮಾಂಗ್ ಆಲ್ ದ ಯೂನಿಟ್ಸ್ ಅಂತ ಹೇಳ್ಬೋದು. ಸೊ ಈ ಒಂದು ಪಾಠದಲ್ಲಿ, ಈ ಒಂದು ಯೂನಿಟ್ ಅಲ್ಲಿ ನೀವು ಏನೆಲ್ಲ ಇಂಪಾರ್ಟೆಂಟ್ ಥಿಂಗ್ಸ್ಗಳನ್ನು ಅರ್ಥ ಮಾಡ್ಕೋಬೇಕಾಗತ್ತೆ ಎಕ್ಸಾಮ್ ಪಾಯಿಂಟ್ ಆಫ್ ವ್ಯೂನಿಂದ ಅನ್ನೋದನ್ನ ಬಹಳ ಸಿಂಪಲ್ ಆಗಿ ತಿಳಿಸುವಂತಹ ಪ್ರಯತ್ನ ಆಗುತ್ತೆ. ಐ ಹೋಪ್ ಈ ವಿಡಿಯೋ ನೋಡಿ ಆದಮೇಲೆ ಯು ಫೀಲ್ ವೆರಿ ಕಾನ್ಫಿಡೆಂಟ್ ಆನ್ ದ ಟಾಪಿಕ್ ಆಫ್ ಅಧಿನಿಯಮ 1990. ಲೆಟ್ಸ್ ಬಿಗಿನ್. ನಮ್ಮ ಚಾನಲ್ನ ಮೊದಲೇ ಬಾರಿಗೆ ನೋಡ್ತಾ ಇದ್ರೆ, ಹಾಗೆ ಇನ್ನು ಯಾರು ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಫ್ರೆಂಡ್ಸ್. ಹಾಗೆ ಬೆಲ್ ಬಟನ್ ಅನ್ನು ಕ್ಲಿಕ್ ಮಾಡಿಕೊಂಡು ಆಲ್ ಎನ್ನುವಂಥ ಆಪ್ಷನ್ ಸೆಲೆಕ್ಟ್ ಮಾಡ್ಕೊಳ್ಳಿ. ಬಿಕಾಸ್ ನಾವು ಮಾಡುವ ಪ್ರತಿಯೊಂದು ಬ್ಯಾಕ್ವರ್ಡ್ ಕ್ಲಾಸ್ ವೆಲ್ಫೇರ್ ಆಫೀಸರ್ಸ್ನ ಎಲ್ಲ ವಿಡಿಯೋಗಳು ನಿಮಗೆ ಬಂದು ರೀಚ್ ಆಗುತ್ತೆ. ಓಕೆ ಫ್ರೆಂಡ್ಸ್, ಯಾರೆಲ್ಲ ಈ ಹುದ್ದೆಗೆ ಸೀರಿಯಸ್ ಆಗಿ ಅಧ್ಯಯನ ಮಾಡ್ತಾ ಇದ್ದೀರಾ, ನಿಮಗೆಲ್ಲ ಯೂಸ್ಫುಲ್ ಆಗಲಿ ಅನ್ನುವಂತಹ ಉದ್ದೇಶದಿಂದ ಪೇಪರ್ 2 ಏನಿತ್ತು, ಸೊ ಅದರ ಮೇಲೆ 15 ಪಾಠಗಳು ಏನಿದಾವೆ, 15 ಯೂನಿಟ್ಸ್ಗಳೇನಿದಾವೆ, ಅದರ ಸಂಪೂರ್ಣವಾಗಿರುವಂತಹ ನೋಟ್ಸ್ ಬೇಕಾದಂಥ ಅಭ್ಯರ್ಥಿಗಳು ಏನು ಮಾಡಿ 9483122319 ಈ ನಂಬರ್ಗೆ ವಾಟ್ಸಪ್ ಮಾಡಿ. ಸೊ ನಿಮಗೆ ವಾಟ್ಸಪ್ನಲ್ಲಿ ಎಲ್ಲ ಡೀಟೇಲ್ಸ್ಗಳನ್ನು ಕೊಡಲಾಗುತ್ತೆ. ಸೊ PDF ತೆಗೆದುಕೊಂಡು ನೀಟಾಗಿ ಒಂದು ಕಡೆಯಿಂದ ಅಧ್ಯಯನ ಮಾಡಿದ್ದಲ್ಲಿ ಖಂಡಿತವಾಗಿಯೂ ನಿಮಗೆ ಏನು ಆಲ್ಮೋಸ್ಟ್ ಒಂದು ತಿಂಗಳ ಟೈಮ್ ಇದೆ ಇವತ್ತಿಂದ. ಸೊ ಖಂಡಿತವಾಗಿಯೂ ನಿಮ್ಮ ಒಂದು ಎಕ್ಸಾಮಿನೇಷನ್ಗೆ ಬಹಳಷ್ಟು ಹೆಲ್ಪ್ಫುಲ್ ಆಗುತ್ತೆ ಆಸ್ಪಿರೆಂಟ್ಸ್. ಸರಿನಾ? ಪ್ರತಿಯೊಂದು ಯೂನಿಟ್ಗಳನ್ನು ಬಹಳ ರಿಸರ್ಚ್ ಮಾಡಿ ಅಧ್ಯಯನ ಮಾಡಿ ನೀಡಲಾಗಿದೆ. ಸೊ ಹಾಗಾಗಿ ಬೇಕಾದಂಥ ಅಭ್ಯರ್ಥಿಗಳು ಏನು ಮಾಡಿ ಈ ನಂಬರ್ಗೆ, ಓಕೆ, ಈ ನಂಬರ್ನ ಕಮೆಂಟ್ ಸೆಕ್ಷನಲ್ಲಿ ಪಿನ್ ಮಾಡಿರ್ತೇವೆ, ಹಾಗೆ ಡಿಸ್ಕ್ರಿಪ್ಷನ್ಗಳಲ್ಲೇನು ಹಾಕಿರ್ತೇವೆ. ಸೊ ತೆಗೆದುಕೊಂಡು ನೀವೇನು ಮಾಡ್ಬೋದು, ವಾಟ್ಸಪ್ ಮಾಡಿ ಎಲ್ಲ ನೋಟ್ಸ್ಗಳನ್ನು ಪಡಿಬೋದು ಆಸ್ಪಿರೆಂಟ್ಸ್. ಸರಿನಾ? ಸಂಪೂರ್ಣ ನೋಟ್ಸ್ ರೆಡಿ ಆಗಿದೆ. ಹಾಗೆಯೇ ಬಹಳ ಇಂಪಾರ್ಟೆಂಟ್ ಆಗಿ ಇವತ್ತಿನ ಒಂದು ಟಾಪಿಕ್ನ ನಿಮಗೋಸ್ಕರ ಹೇಳ್ತಾ ಇದ್ದೇವೆ. ನೋಡಿ, ಈ ಒಂದು ಟಾಪಿಕ್ ಬಹಳ ಇಂಪಾರ್ಟೆಂಟ್ ಆಗುತ್ತೆ. ಬಿಕಾಸ್ ಏನು ಕರ್ನಾಟಕ ಸರ್ಕಾರ ಇರ್ಬೋದು ಅಥವಾ ಭಾರತ ಸರ್ಕಾರ ಇರ್ಬೋದು, SC ST OBCಗಳಿಗೆ ರಿಸರ್ವೇಷನ್ ಏನು ಕೊಟ್ಟಿದೆ ಅಲ್ವಾ, 100% ಕೊಟ್ಟಿದೆ. ಎಸ್, ಆ ಒಂದು ರಿಸರ್ವೇಷನ್ನ ಆ ಯೋಗ್ಯ ವ್ಯಕ್ತಿಗಳಿಗೆ, ಆ ಒಂದು ಸುಟೇಬಲ್ ವ್ಯಕ್ತಿಗಳಿಗೆ ಯಾವ ತರಹ ತಲುಪಿಸುತ್ತೀರಾ, ಯಾವ ತರ ಅದನ್ನ ರೀಚ್ ಮಾಡಿಸ್ತೀರಾ ಅನ್ನೋದೇ ಈ ಒಂದು ರೂಲ್ಸ್ 1990 ಮಾಡಿದ್ದಾರೆ. ಸರ್ನಾ ಫ್ರೆಂಡ್ಸ್? ಓಕೆ. ಹಾಗೇನೆ ನಿಯಮಗಳು ಅಂದ್ರೆ ಏನು ಸರ್, ರೂಲ್ಸ್ ಅಂತಂದ್ರೆ ಏನು? ನೋಡಿ, ರೂಲ್ಸ್ ಆಯ್ತಾ, ಆಕ್ಟ್ ನ ಯಾವ ತರ ನೀವು ಪರಿಣಾಮಕಾರಿಯಾಗಿ ಜಾರಿಗೆ ಮಾಡಬೇಕು ಅನ್ನೋದನ್ನ ಎಲ್ಲಿ ಕೊಟ್ಟಿದ್ದಾರೆ, ರೂಲ್ಸ್ ಅಲ್ಲಿ ಕೊಟ್ಟಿದ್ದಾರೆ. ಓಕೆ, ಆಕ್ಟ್ ಅಂತಂದ್ರೆ ಒಂದು ಶಾಸನ, ಇದು ಸರ್ನ ಒಂದು ಅಧಿನಿಯಮ. ಇದನ್ನ ಯಾವ ತರ ಕಾರ್ಯರೂಪಕ್ಕೆ ತರ್ತೀರಾ ಅನ್ನೋದೇ ಎದರಲ್ಲಿ ಕೊಟ್ಟಿದ್ದಾರೆ, 1992 ರೂಲ್ಸ್ ಅಲ್ಲಿ ಕೊಟ್ಟಿದ್ದಾರೆ. ಸೊ ಇವತ್ತಿನ ಕ್ಲಾಸಲ್ಲಿ ಬಹಳ ಇಂಪಾರ್ಟೆಂಟ್ ಆಗಿ 1990 ಆಕ್ಟ್ ಏನಿದೆ, ಅಧಿನಿಯಮ ಏನಿದೆ, ಅದರಲ್ಲಿ ಏನೆಲ್ಲ ತಿಳ್ಕೋಬೇಕಾಗತ್ತೆ ಎಕ್ಸಾಮ್ ಪಾಯಿಂಟ್ ಆಫ್ ವ್ಯೂನಿಂದ ಅದನ್ನ ನಿಮಗೆ ತಿಳಿಸ್ತಾ ಹೋಗ್ತದೆ. ಹಾಗೆಯೇ PTKಯಲ್ಲಿ ಇಡೀ ಒಂದು ಪಾಠದ ಸಾರಾಂಶವನ್ನ ಅಲ್ಲಿ ನಿಮಗೆ ನೋಡಕ್ ಸಿಗುತ್ತೆ, ಈ ಪಾಠದಲ್ಲಿ ಏನಿದೆ ಅನ್ನೋದು. ಸರಿನಾ? ಸೊ ಎಕ್ಸಾಂಪಲ್ ಹೇಳೋದಾದ್ರೆ ನೋಡಿ, ಕರ್ನಾಟಕ ಪರಿಶಿಷ್ಟ ಜಾತಿಗಳು, ಪಂಗಡಗಳು, OBC, ಮೀಸಲಾತಿಗಳು ಇತ್ಯಾದಿ ಅಧಿನಿಯಮ 1990 ಮತ್ತೆ ನಿಯಮಾವಳಿ 92 ಏನಿದೆ, ಇದರ ಮೂಲಕ ಕರ್ನಾಟಕ ಸರ್ಕಾರ ಏನ್ ಮಾಡ್ತಾ ಇದೆ ಅಂತೆ, ಈ ಒಂದು ಹಿಸ್ಟಾರಿಕಲಿ ಐತಿಹಾಸಿಕವಾಗಿ ಸಾಮಾಜಿಕ ಅಸಮಾನತೆ ಏನಿತ್ತು ಅದನ್ನ ಪರಿಹರಿಸೋದಕ್ಕೆ, ಜೊತೆಗೆ ಬಹಳ ಟಫ್ ಆಕ್ಷನ್ಸ್ ಗಳನ್ನ ತೆಗೆದುಕೊಳ್ಳೋದಕ್ಕೆ ಈ ಆಕ್ಟ್ ಮತ್ತೆ ಈ ಒಂದು ರೂಲ್ಸ್ ಗಳನ್ನ ಏನ್ ಮಾಡಿದೆ ನಮ್ಮ ಕರ್ನಾಟಕ ಸರ್ಕಾರ ಜಾರಿಗೆ ತಂದಿರುತ್ತೆ. ಸರಿನಾ? ಏನ್ ಮಾಡ್ಬೇಕಂತೆ, SC ST OBCಗಳಿಗೆ ಇರುವಂತಹ ರಿಸರ್ವೇಷನ್ ಬಹಳ ಪರಿಣಾಮಕಾರಿಯಾಗಿ ನೀವು ಯಾವ ತರ ಜನರಿಗೆ ಮುಟ್ಟಿಸ್ತೀರಾ, ಜೊತೆಗೆ ಇದರ ಮೂಲಕ ಐತಿಹಾಸಿಕ ಅಸಮಾನತೆ ಏನಿತ್ತು, ಡಿಸ್ಪ್ಯಾರಿಟಿ ಅಂತ ನಾವೇನ್ ಹೇಳ್ತೇವೆ, ಅಸಮಾನತೆ, ಅದನ್ನ ಕಡಿಮೆ ಮಾಡೋದಕ್ಕೆ ಈ ಒಂದು ಆಕ್ಟ್ ಅನ್ನ ಏನ್ ಮಾಡಲಾಗಿದೆ, ಜಾರಿಗೆ ತರಲಾಗಿದೆ. ಎಕ್ಸಾಮ್ ಅಲ್ಲಿ ಪ್ರಶ್ನೆಯನ್ನ ಕೇಳ್ತಾರೆ. ಆಯ್ತಾ? ಈ ಒಂದು ಕಾಯ್ದೆ ಅಥವಾ ನಿಯಮದ ಬಹಳ ಮುಖ್ಯವಾಗಿರುವಂತಹ ಉದ್ದೇಶ ಏನು, ಅದೇ ಏನು, ಮೀಸಲಾತಿಯನ್ನ ಬಹಳ ಕಟ್ಟುನಿಟ್ಟಾಗಿ ಜಾರಿಗೆ ತರೋದು, ಹಾಗೆ ಅಸಮಾನತೆಯನ್ನ ಕಡಿಮೆ ಮಾಡೋದು. ಹಾಗೆ ನೋಡಿ, ಅಭ್ಯರ್ಥಿಗಳಿಗೆ ಒಂದು ಸ್ಮಾಲ್ ಸೂಚನೆಯನ್ನು ಕೊಟ್ಟಿದ್ದೀವಿ ಈ ನೋಟ್ಸ್ ಅಲ್ಲಿ. ಅಂಡ್ ಈ ನೋಟ್ಸ್ ನಲ್ಲಿ MCQs ಗಳನ್ನು ಕೊಟ್ಟಿದ್ದೇವೆ ನೋಡಿ. ಆಯ್ತಾ? MCQs ಅಂತಂದ್ರೆ ಮಲ್ಟಿಪಲ್ ಚಾಯ್ಸ್ ಕ್ವಶನ್ಸ್ ಗಳನ್ನು ಸಹ ಕೊಟ್ಟಿದ್ದೇವೆ. ಸೊ ನೋಟ್ಸ್ ಎಲ್ಲ ಓದ್ಕೊಂಡು ಆದ್ಮೇಲೆ ಯಾವ ತರ ಪ್ರಶ್ನೆ ಕೇಳ್ತಾರೆ ಅನ್ನೋದು ಸಹ ಅದರಲ್ಲಿ ನಿಮಗೆ ಗೊತ್ತಾಗುತ್ತೆ. ಸರಿನಾ? ನೋಡಿ, ಕರ್ನಾಟಕ ಅನುಸೂಚಿತ ಜಾತಿಗಳು, ಅನುಸೂಚಿತ ಬುಡಕಟ್ಟುಗಳು ಮತ್ತೆ OBC ನೇಮಕಾತಿ ಮುಂತಾದವುಗಳ ಮೀಸಲಾತಿ 1990 ಯಾವಾಗ ರಾಜ್ಯಪಾಲರ ಅನುಮತಿಯನ್ನು ಪಡೆಯಿತು. ಓಕೆ, ವೆನ್ ಇಟ್ ವಾಸ್
ಟೇಕನ್ ದ ಪರ್ಮಿಷನ್ ಆಫ್ ಗವರ್ನರ್ ಅಂತ ಈ ತರ ಡೈರೆಕ್ಟ್ ಪ್ರಶ್ನೆ ಕೇಳಬಹುದು. ಸೊ ನೋಡ್ತಾ ಇರ್ಬೋದು 1991 ಮಾರ್ಚ್ 4ನೇ ತಾರೀಕಿನಂದು ಏನಾಗುತ್ತೆ, ರಾಜ್ಯಪಾಲರ ಒಂದು ಅನುಮತಿಯನ್ನ ಅಲ್ಲಿ ತೆಗೆದುಕೊಳ್ತಾರೆ. ಹಾಗೆ ನೋಡಿ, ಕರ್ನಾಟಕ SC/ST OBC ಆಕ್ಟ್ 1990 ಏನಿದೆ, ಇದು ಯಾವಾಗ ಜಾರಿಗೆ ಬಂತು ಅಂತಾನೂ ಕೇಳಬಹುದು. 1 ಜೂನ್ 1992ರಂದು ಒಂದು ನೋಟಿಫಿಕೇಶನ್ ಮೂಲಕ ಏನಾಗುತ್ತೆ, ಅದೊಂದು ಜಾರಿಗೆ ಬರುತ್ತೆ ಆಸ್ಪಿರೆಂಟ್ಸ್. ಹಾಗೇನೆ ಈ ಒಂದು ಆಕ್ಟ್ ನ ಪ್ರಕಾರ ಸರ್ಕಾರಿ ವಲಯದ ಸಂಸ್ಥೆಗಳು ಅಂತಂದ್ರೆ ಯಾವುವು ಅಂತ ಹೇಳಿ ಪ್ರಶ್ನೆಗಳು ಬಂದ್ರೆ ಬರಬಹುದು. ನೋಡಿ, 1959ರ ಅಡಿಯಲ್ಲಿ ನೋಂದಾಯಿತವಾದ ಕರ್ನಾಟಕ ಸಹಕಾರಿ ಸಂಘಗಳು ಅಥವಾ ಕರ್ನಾಟಕ ಸರ್ಕಾರದಿಂದ ಎಸ್ಟಾಬ್ಲಿಷ್ ಆಗಿರುವ ಪರ್ಮಿಷನ್ ತೆಗೆದುಕೊಂಡು ಏನು ಎಸ್ಟಾಬ್ಲಿಷ್ಮೆಂಟ್ ಆಗಿರುತ್ತೆ ಅಥವಾ ಅನುದಾನ ಪಡ್ಕೊಂಡು ಗ್ರಾಂಟ್ ಪಡ್ಕೊಂಡು ನಡೆಯುತ್ತಿರುವಂತಹ ಒಂದು ಶಿಕ್ಷಣ ಸಂಸ್ಥೆ, 1956ರ ಒಂದು ಕಂಪನಿ ನಿಯಮ ಏನಿದೆ ಅದರ ಮೂಲಕ ಸ್ಥಾಪಿತವಾದ ಕರ್ನಾಟಕ ಸರ್ಕಾರದ ಯಾವುದಾದ್ರೂ ಒಂದು ಕಂಪನಿ, ಹಾಗೆ ಮೇಲಿನ ಎಲ್ಲವೂ. ನೋಡಿ, ಈ ತರ ಪ್ರಶ್ನೆಗಳು ನಿಮ್ಮ ಎಕ್ಸಾಮ್ ಅಲ್ಲಿ ಕೇಳ್ತಾರೆ. ಹಾಗಾದ್ರೆ ಇದೆಲ್ಲ ಎಲ್ಲಿ ಕವರ್ ಆಗಿದೆ ಸರ್? ಹಾಗಾದ್ರೆ ನೋಟ್ಸ್ ಅಲ್ಲಿ ನೋಡಿ, ಇವೆಲ್ಲವನ್ನ ನಿಮಗೋಸ್ಕರ ಏನ್ ಮಾಡಿದ್ದೇವೆ, ನೋಟ್ಸ್ ಅಲ್ಲಿ ಕೊಟ್ಟಿದ್ದೇವೆ. ಸೊ ಈಗ ನಿಮ್ಮ ಸ್ಕ್ರೀನ್ ಮೇಲೆ ನೋಡ್ತಾ ಇದ್ದೀರಾ, ಇದನ್ನ ಏನಂತ ಕರೀತಾರೆ, ಕರ್ನಾಟಕ ಅನುಸೂಚಿತ ಜಾತಿಗಳು, ಅನುಸೂಚಿತ ಬುಡಕಟ್ಟುಗಳು ಮತ್ತೆ ಇತರೆ ಹಿಂದುಳಿದ ವರ್ಗಗಳ ನೇಮಕಾತಿಗಳ ಮುಂತಾದವುಗಳ ಮೀಸಲಾತಿ ಅಧಿನಿಯಮ 1990 ಅಂತ ಹೇಳಿ ಕರೀತಾರೆ. ಸೊ ಕ್ವಶನ್ ಅಲ್ಲಿ ನಿಮಗೆ ತೋರಿಸಿದ್ವಿ ಯಾವ ತರ ಪ್ರಶ್ನೆ ಬರುತ್ತೆ ಅಂತೇಳಿ. ಇಲ್ಲಿದೆ ನೋಡಿ ಉತ್ತರ. 1991ರ ಮಾರ್ಚ್ 4ನೇ ತಾರೀಕಿನಂದು ರಾಜ್ಯಪಾಲರ ಅನುಮತಿಯನ್ನ ಪಡೆಯಲಾಗುತ್ತೆ. ಹಾಗೆ ಯಾವಾಗ ಇದು ಅಧಿಸೂಚನೆ ಮೂಲಕ ಜಾರಿಗೆ ಬಂದಿದೆ, 1 ಜೂನ್ 1992ರಂದು ಜಾರಿಗೆ ಬಂದಿದೆ. ಸೊ ಇಂತಹ ಪ್ರಶ್ನೆಗಳನ್ನ, ಬಹಳ ಸಿಂಪಲ್ ಆಗಿರುವ ಪ್ರಶ್ನೆಗಳನ್ನ ಅಲ್ಲಿ ಕೇಳಲಾಗುತ್ತೆ. ಬಟ್ ಕಾನ್ಸೆಪ್ಟ್ ಬಹಳ ಡೀಪ್ ಆಗಿ ನೀವು ಅರ್ಥ ಮಾಡ್ಕೋಬೇಕಾಗತ್ತೆ. ಅಪ್ಲೈಡ್ ಮಾಡಿ ಕೇಳ್ತಾರೆ, ಅದನ್ನ ಈ ಕ್ಲಾಸಲ್ಲಿ ಹೇಳ್ತಾ ಹೋಗ್ತೇವೆ. ನೋಡಿ, ಪರಿಭಾಷೆಗಳು ಅಂತಂದ್ರೇನು, ಡೆಫಿನಿಷನ್ಸ್ ಅಂತ ಹೇಳಿ ಅರ್ಥ. ಸೊ ಸರ್ಕಾರಿ ವಲಯದ ಸಂಸ್ಥೆಗಳು ಈಗ ಆಲ್ರೆಡಿ ಗೊತ್ತಾಗಿದೆ, ಆಯ್ತಾ, ಓದ್ಕೊಳ್ಳಿ. ಈಗ ಡೈರೆಕ್ಟ್ ಆಗಿ ನಾವು ಈಗ ಹೋಗ್ತಾ ಇರೋಣ ಈ ಒಂದು 4ನೇ ಒಂದು ಪ್ರಕರಣಕ್ಕೆ. ಟೋಟಲಿ ಎಷ್ಟು ಪ್ರಕರಣಗಳಿದಾವೆ ಇದರಲ್ಲಿ? 13 ಪ್ರಕರಣಗಳಿದಾವೆ. ಯಾವುದರಲ್ಲಿ? 1990 ಆಕ್ಟ್ ಏನಿದೆ ಅಲ್ವಾ, ಅದರಲ್ಲಿ 13 ಟೋಟಲ್ ಪ್ರಕರಣಗಳಿದಾವೆ. ಸೊ ಅದನ್ನ ನೀವು ಇದೇ ಆರ್ಡರ್ ಅಲ್ಲಿ ನೆನ್ಪಿಟ್ಕೋಬೇಕಾಗತ್ತೆ. ತೋರಿಸ್ತೇವೆ ನೋಡಿ ಇದೀಗ ನಿಮ್ಗೆ ಟೋಟಲ್ ಆಗಿ. ಎಸ್, ಸೊ ಇಲ್ಲಿಂದ ಪ್ರಕರಣಗಳು ಆರಂಭ ಆಗುತ್ತೆ, ಆಯ್ತಾ. ಪ್ರಕರಣಗಳ ಕ್ರಮಪಟ್ಟಿ ಅಂತಿದೆ. ಸೊ ಪ್ರಕರಣಗಳು ಅಂತಂದ್ರೆ ಏನ್ ಸರ್? ಇಂಗ್ಲಿಷ್ ಅಲ್ಲಿ ಸೆಕ್ಷನ್ಸ್ ಅಂತ ಹೇಳಿ ಕರೀತಾರೆ. ಸಿಂಪಲ್, ಸೆಕ್ಷನ್ಸ್. ಸೊ ಟೋಟಲ್ ಹೌ ಮೆನಿ ಸೆಕ್ಷನ್ಸ್ ಆರ್ ದೇರ್? 13 ಸೆಕ್ಷನ್ಸ್ ಆರ್ ದೇರ್. ಸೊ ಯು ಹ್ಯಾವ್ ಟು ಕೀಪ್ ಇನ್ ಮೈಂಡ್ ಇನ್ ದ ಸೇಮ್ ಆರ್ಡರ್. ಸೇಮ್ ಆರ್ಡರ್ ಅಲ್ಲಿ ನೀವೇನ್ ಮಾಡಬೇಕು, ನಿಮ್ಮ ತಲೆಯಲ್ಲಿ ಇಟ್ಕೋಬೇಕಾಗತ್ತೆ. ಎಕ್ಸಾಮ್ ಪಾಯಿಂಟ್ ಆಫ್ ವ್ಯೂ ನಿಂದ ಎಕ್ಸಾಮ್ ಅಲ್ಲಿ ಯಾವ್ದಾದ್ರು ಸೆಕ್ಷನ್ ನ ಆರ್ಡರ್ ಅಲ್ಲಿ ಕೇಳುವಂತ ಸಾಧ್ಯತೆ, ಮ್ಯಾಚ್ ದ ಫಾಲೋಯಿಂಗ್ ಕೊಡಬಹುದು, ಆಯ್ತಾ. ಯಾವ ತರ ಆದ್ರೂ ಪ್ರಶ್ನೆ ಪತ್ರಿಕೆಗಳನ್ನ ತೆಗಿಬಹುದು ಆಸ್ಪಿರೆಂಟ್ಸ್. ಸೊ ಹಾಗಾಗಿ ಇದನ್ನ ಹೇಗಾದ್ರೂ ಮಾಡಿ ಏನ್ ಮಾಡ್ಕೊಳ್ಳಿ, ಒಂದು ಕಂಠಪಟನೋ ಅಥವಾ ನಿಮ್ಗೆ ಯಾವ ತರ ಕನ್ವೀನಿಯಂಟ್ ಅನ್ಸುತ್ತೆ ಆ ತರ ನೀವು ಏನ್ ಮಾಡ್ಕೊಳ್ಳಿ ಆಸ್ಪಿರೆಂಟ್ಸ್. ಹಾಗೇನೆ ಬಹಳ ಇಂಪಾರ್ಟೆಂಟ್ ಆಗಿ ನಿಮಗೆ ಹೇಳ್ತಾ ಇದ್ವಿ ಇವತ್ತಿನ ಕ್ಲಾಸಲ್ಲಿ, ಎಸ್ 4A ಪ್ರಕರಣ ಏನಿದೆ ಅಲ್ಲಿಂದ ನಿಮ್ಗೋಸ್ಕರ ಎಕ್ಸಾಮ್ ಪಾಯಿಂಟ್ ಆಫ್ ವ್ಯೂ ನಿಂದ ಏನೆಲ್ಲ ಇಂಪಾರ್ಟೆಂಟ್ ಅದನ್ನ ನಿಮ್ಗೆ ಹೇಳ್ತಾ ಹೋಗ್ತೇವೆ. ಸೊ ನೋಡಿ, 4A ಪ್ರಕರಣ ಏನ್ ಹೇಳುತ್ತೆ, ಜಾತಿ ಪ್ರಮಾಣ ಪತ್ರ ಅಥವಾ ಆದಾಯ ಅಥವಾ ಜಾತಿ ಪ್ರಮಾಣ ಪತ್ರ, ಓಕೆ, ಕ್ಯಾಸ್ಟ್ ಇರ್ಬೋದು, ಕ್ಯಾಸ್ಟ್ ಪ್ಲಸ್ ಇನ್ಕಮ್ ಸರ್ಟಿಫಿಕೇಟ್ ಇರ್ಬೋದು, ಅದನ್ನ ಯಾವ ತರ ಒಬ್ಬ ತಹಶೀಲ್ದಾರ್ ನೀಡ್ತಾರೆ ಅನ್ನೋದನ್ನ ಇಲ್ಲಿ ಕೊಟ್ಟಿದ್ದಾರೆ. ಸರ್ ಇಂಥವೆಲ್ಲ ಎಕ್ಸಾಮ್ ಅಲ್ಲಿ ಕೇಳತ್ತಾರ? 100% ಇಂಥವೇ ಎಕ್ಸಾಮ್ ಅಲ್ಲಿ ಟಾರ್ಗೆಟ್ ಮಾಡಿ ಕೇಳಲಾಗುತ್ತೆ. ನೋಡ್ತಾ ಇರ್ಬೋದು ಸ್ಟೂಡೆಂಟ್ಸ್, ಅನುಸೂಚಿತ ಜಾತಿಗಳು, ಅನುಸೂಚಿತ ಬುಡಕಟ್ಟುಗಳಿಗೆ ಸೇರಿದ ಯಾವನೇ ಒಬ್ಬ ಅಭ್ಯರ್ಥಿ ಅಥವಾ ಅವರ ತಂದೆ ತಾಯಿ ಆಗಿರ್ಬೋದು, ಪೋಷಕರಾಗಿರ್ಬೋದು, ಅಥವಾ ಈ ಒಂದು ಯಾವುದೇ ಒಂದು ಹುದ್ದೆಯಲ್ಲಿ ಅಥವಾ ಶಿಕ್ಷಣ ಸಂಸ್ಥೆಗೆ ಅಡ್ಮಿಷನ್ಗೆ ಹೋದಾಗ ಏನ್ ಮಾಡಬೇಕಾಗುತ್ತೆ, 4ನೇ ಪ್ರಕರಣದ ಅಡಿಯಲ್ಲಿ ಮೀಸಲಾತಿ ಪ್ರಯೋಜನವನ್ನ ಕ್ಲೇಮ್ ಮಾಡ್ತಾರೆ ಅವರು. ಸಪೋಸ್ ಒಬ್ಬ SC/ST OBC ವಿದ್ಯಾರ್ಥಿಗಳು ಇದ್ದಾರೆ ಅಂತಂದ್ರೆ ಅವ್ರೇನ್ ಮಾಡ್ತಾರೆ, ಆಯ್ತಾ, ಈ ನೌಕರಿಗಳಿಗೆ ಅರ್ಜಿಯನ್ನ ಹಾಕುವಾಗ ಅವ್ರಿಗೆ ಏನ್ ಬೇಕು, ಸರ್ಟಿಫಿಕೇಟ್ ಬೇಕು ತಾನೆ, ಆಯ್ತಾ. ಸುಮ್ಮನೆ ಬಾಯಿ ಮಾತಲೆ ಹೇಳ್ತಾರ ನಾವು SC ಇದೀವಿ, ST ಇದೀವಿ, ನಮಗೆ ಹುದ್ದೆಗಳನ್ನ ಕೊಡಿ ಅಂತ ಹೇಳಿ? ಇಲ್ಲ, ಸರ್ಟಿಫಿಕೇಟ್ಗಳನ್ನ ಮಾಡಿಸ್ಕೋಬೇಕಾಗತ್ತೆ. ಎಸ್, ಅದನ್ನ ಕ್ಲೈಮ್ ಮಾಡೋದಕ್ಕೆ ಜಾತಿ ಪ್ರಮಾಣ ಪತ್ರದ ನೀಡಿಕೆಗಾಗಿ ನಿಯಮಿಸಬಹುದಾಗಿರುವಂತ ನಮೂನೆಯಲ್ಲಿ, ಅರ್ಥ ಮಾಡ್ಕೊಳ್ಳಿ, ಆ ಪ್ರಿಸ್ಕ್ರೈಬ್ಡ್ ಫಾರ್ಮೆಟ್ ಅಂತ ಹೇಳಿ ಕರೀತಾರೆ. ಪ್ರಿಸ್ಕ್ರೈಬ್ಡ್ ಫಾರ್ಮೆಟ್. ಸರ್ ಏನ್ ಸರ್ ಪ್ರಿಸ್ಕ್ರೈಬ್ಡ್ ಫಾರ್ಮೆಟ್ ಅಂದ್ರೆ? ಇಲ್ಲಿದೆ ನೋಡಿ, ನಮೂನೆ ಅಂತಿದೆ ನೋಡಿ, ಸರಿನಾ. ಇದೇನಿದು? ಅನುಸೂಚಿತ ಜಾತಿಗಳು, ಅನುಸೂಚಿತ ಬುಡಕಟ್ಟುಗಳು ವ್ಯಕ್ತಿಗೆ ಸೇರಿದ ಸಂಬಂಧದಲ್ಲಿ ಜಾತಿ ಪ್ರಮಾಣಕ್ಕಾಗಿ ಅರ್ಜಿಯನ್ನ ಹಾಕೋದು. ಸೊ ಇಫ್ ದ ಕ್ಯಾಂಡಿಡೇಟ್ ಈಸ್ SC or ST, ಸೊ ಹಿ ಶುಡ್ ಫಿಲ್ ದಿಸ್ ಫಾರ್ಮ್ ಟು ಗೆಟ್ ದ ಕ್ಯಾಸ್ಟ್ ಆರ್ ಇನ್ಕಮ್ ಸರ್ಟಿಫಿಕೇಟ್, ಆಯ್ತಾ. ಕ್ಯಾಸ್ಟ್ ಸರ್ಟಿಫಿಕೇಟ್ ನ ಪಡ್ಕೊಳ್ಳೋದಕ್ಕೆ ಈ ತರ ಏನು ಒಂದು ಫಾರ್ಮ್ ಇದೆ ಅದನ್ನ ತುಂಬಬೇಕಾಗತ್ತೆ ಅಂತ ಹೇಳಿ 4A ಹೇಳಲಾಗಿದೆ, ಸರಿನಾ. ಎಕ್ಸಾಮ್ ಅಲ್ಲಿ ಪ್ರಶ್ನೆ ಬರುತ್ತೆ, 4A ಪ್ರಕರಣದಲ್ಲಿ
ಈ ಕೆಳಗಿನ ಯಾವುದನ್ನ ಹೇಳಲಾಗಿದೆ? SC ST OBCಗೆ ಸೇರಿದಂತ ವ್ಯಕ್ತಿ ನಿರ್ದಿಷ್ಟ ನಮೂನೆಯಲ್ಲಿ ಏನ್ ಮಾಡಬೇಕು? ತಹಶೀಲ್ದಾರ್ ಅವರಿಗೆ ಯಾರಿಗೆ ಸಲ್ಲಿಸಬೇಕು ಅಂತಾನು ಕೇಳ್ತಾರೆ. ತಹಶೀಲ್ದಾರ್ಗೆ ಕೊಡಬೇಕಾಗತ್ತೆ. ಅವರ ಏನು ತಾಲೂಕಿನ ತಹಶೀಲ್ದಾರ್ ಏನಿರುತ್ತೆ ಅಲ್ಲಿಂದ ಏನ್ ಮಾಡ್ಬೇಕು ಅವರು ಈ ಒಂದು ಅರ್ಜಿಯನ್ನ ತೆಗೆದುಕೊಳ್ಬೇಕಾಗತ್ತೆ. ಅರ್ಜಿಯನ್ನ ತುಂಬಿ ಅಲ್ಲಿ ಸಲ್ಲಿಸಬೇಕಾಗತ್ತೆ. ಓಕೆ, ನೋಡಿ ಈ ಒಂದು 4A ಒಂದೇದ ಅರ್ಥ ಆಯ್ತು. ಈಗ ಈ ನಂಬರ್ಸ್ಗಳೇನಿದಾವಲ್ಲ, ಚಿಕ್ಕ ಪುಟ್ಟ ನಂಬರ್ಸ್ಗಳೇನಿದಾವಲ್ಲ, ಇದನ್ನು ಬಹಳ ಇಂಪಾರ್ಟೆಂಟ್. ನೋಡಿ ಎರಡನೇ ಒಂದು ಪಾಯಿಂಟ್ ಏನ್ ಹೇಳುತ್ತೆ, ಒಂದು ವೇಳೆ ಕ್ಯಾಂಡಿಡೇಟ್ OBCಗೆ ಸೇರಿದ್ದ ವ್ಯಕ್ತಿಯಾಗಿದ್ರೆ, ಇತರೆ ಹಿಂದುಳಿದ ವರ್ಗಗಳ ಗುಂಪಿಗೆ ಸೇರಿದಂತಹ ಅಭ್ಯರ್ಥಿಯಾಗಿದ್ರೆ ಅವರಿಗೆ ಏನ್ ಬೇಕಾಗುತ್ತೆ? ಈ ಒಂದು ಆದಾಯ ಪ್ರಮಾಣ ಪತ್ರ ಕಂಪಲ್ಸರಿ ಬೇಕಾಗುತ್ತೆ. ಅದ್ರ ಜೊತೆಗೆ ಕ್ಯಾಸ್ಟ್ ಸರ್ಟಿಫಿಕೇಟ್ ಸಹ ಬೇಕಾಗುತ್ತೆ. ಸೊ ಅವರು ಸಹ ನಿಯಮಿಸಬಹುದಾಗಿರುವಂತ, ಅಂದ್ರೆ ಗವರ್ನಮೆಂಟ್ ಹೇಳಿದಂತ ಒಂದು ಪ್ರಿಸ್ಕ್ರೈಬ್ಡ್ ಫಾರ್ಮೆಟ್ ನಲ್ಲಿನೇ ತಹಶೀಲ್ದಾರರಿಗೆ ಅರ್ಜಿಯನ್ನ ಹಾಕಬೇಕು. ಸರ್ ಅದನ್ನು ನೋಟ್ಸ್ ಅಲ್ಲಿ ಕೊಟ್ಟಿದ್ದೀರಾ? ಹೌದು, ನೋಡಿ ಇಲ್ಲಿದೆ ನೋಡಿ, ಸರಿನಾ? ಹಿಂದುಳಿದ ಪ್ರವರ್ಗ 1 ವಿದ್ಯಾರ್ಥಿಯಾಗಿದ್ರೆ ಜಾತಿ ಪ್ರಮಾಣ ಪತ್ರಕ್ಕಾಗಿ ಈ ತರ ಅರ್ಜಿಯನ್ನ ಹಾಕಬೇಕು ಅಂತಿದೆ. ಸೊ ನೋಡ್ಕೊಂಡು ಹೋಗಿ ಎಕ್ಸಾಮಿಗೆ. ಹಾಗೇನೆ ನೋಡಿ, ಆದಾಯ ಮತ್ತು ಜಾತಿ ಪ್ರಮಾಣ ಪತ್ರ OBCಗೆ ಬೇಕಾಗಿತ್ತಂದ್ರೆ ಈ ತರ ಏನ್ ಮಾಡಬೇಕು? ಅವರು ಈ ಒಂದು ಫಾರ್ಮೆಟ್ ಅಲ್ಲಿ ನಿಮ್ಮ ತಹಶೀಲ್ದಾರ್ ಆಫೀಸ್ ಏನು ಶಾಪ್ಗಳಿರ್ತವೆ ಅಲ್ಲೆಲ್ಲ ಕೊಡ್ತಾ ಇರ್ತಾರೆ ನೋಡಿ ಈ ತರ, ಸರ್ನಾ? ಎಸ್. ಸೊ ಅದನ್ನೇ ನಿಮ್ಮ ಎಕ್ಸಾಮ್ ಅಲ್ಲಿ ಕೇಳ್ತಾರೆ ಬಹಳ ಸಿಸ್ಟಮೆಟಿಕ್ ಆಗಿ. ಸೊ ಗೊತ್ತಾಯ್ತು ನಿಮಗೆ 4A 1ರಲ್ಲಿ ಏನಿದೆ, 4A 2ರಲ್ಲಿ ಏನಿದೆ ಅಂತ ಗೊತ್ತಾಯ್ತು. 4A 3ರಲ್ಲಿ ಏನಿದೆ ಸರ್? ಹಾಗಾದ್ರೆ ನೋಡ್ತಾ ಇರ್ಬೋದು, ತಹಶೀಲ್ದಾರ್ ಏನ್ ಮಾಡ್ತಾರೆ, 1ನೇ ಮತ್ತೆ 2ನೇ ಪ್ರಕರಣದಲ್ಲಿ, ಉಪ ಪ್ರಕರಣ ಅಂತ ಹೇಳ್ತಾರೆ, ಸಬ್ ಕ್ಲಾಸಸ್ ಅಂತ ಹೇಳ್ತಾರೆ, ಅದರ ಅಡಿಯಲ್ಲಿ ಅರ್ಜಿಯನ್ನು ಸ್ವೀಕರಿಸಿದ ನಂತರ ತಾನು ಸೂಕ್ತವೆಂದು ಭಾವಿಸಬಹುದಾಗಿರುವಂತಹ ವಿಚಾರಣೆಯನ್ನ ಮಾಡ್ತಾರೆ. ಸುಮ್ಮನೆ ಕೊಟ್ಬಿಡ್ತಾರ? ಇಲ್ಲ ತಾನೆ. ಪ್ರತಿಯೊಂದನ್ನ ನೋಡ್ತಾರೆ. ಅವರು TCಯಲ್ಲಿ ಏನಿದೆ, ಅವರ ಪೇರೆಂಟ್ಸ್ ಕ್ಯಾಸ್ಟ್ ಏನಿದೆ, ಅವರ ಇನ್ಕಮ್ ಎಷ್ಟಿದೆ, ಪ್ರತಿಯೊಂದನ್ನ ನೋಡಿಕೊಂಡು ಆಯ್ತಾ, ಮನವರಿಕೆ ಆದ ನಂತರ ಆಫ್ಟರ್ ದ ಡಿಟೇಲ್ಡ್ ಕ್ಲಾರಿಫಿಕೇಶನ್ ಏನ್ ಮಾಡ್ತಾರೆ, ನಿಯಮಿಸಬಹುದಾಗಿರುವಂತ ನಮೂನೆಗಳಲ್ಲಿ, ಇದೇ ಪಾಠದಲ್ಲಿ ಹೇಳ್ತೇವೆ, ನಮೂನೆ D, ನಮೂನೆ E, ನಮೂನೆ F ಅಂತ ಹೇಳಿ ಬರ್ತವೆ. ಆಯ್ತಾ, ನಿಮ್ಗೆಲ್ಲ ಗೊತ್ತಿರುತ್ತೆ. SC ST ವಿದ್ಯಾರ್ಥಿಗಳಾಗಿದ್ರೆ ನಮೂನೆ D ಅಲ್ಲಿ, ಕೆಟಗರಿ 1 ಅವರಾಗಿದ್ರೆ ಐ ಥಿಂಕ್ E ಮತ್ತು F ಗಳಲ್ಲಿ, ನಿಮಗೆ OBC ವಿದ್ಯಾರ್ಥಿಗಳಾಗಿದ್ರೆ ಆ ತರ ಏನಾಗುತ್ತೆ, ಜಾತಿ ಪ್ರಮಾಣ ಪತ್ರವನ್ನ ಯಾರು ಕೊಡ್ತಾರೆ? ತಹಶೀಲ್ದಾರ್ ಅವರು ಕೊಡ್ತಾರೆ. ಅಥವಾ ಒಂದ್ ವೇಳೆ ತಹಶೀಲ್ದಾರ್ಗೆ ಡೌಟ್ ಬಂತು ಅಂತಂದ್ರೆ ಏನ್ ಮಾಡಬಹುದು? ನೀಟಾಗಿ ಅದನ್ನ ವೆರಿಫಿಕೇಶನ್ ಮಾಡಿ ತಿರಸ್ಕಾರ ಸಹ ಮಾಡಬಹುದು. ಯಾರು ಮಾಡ್ತಾರೆ? ತಹಶೀಲ್ದಾರ್ ಅವರು ಮಾಡ್ತಾರೆ. ಸೊ ಗೊತ್ತಾಗಿದೆ ಅಂತ ಹೇಳಿ ಭಾವಿಸ್ತೇವೆ. 4A 1ರಲ್ಲಿ ಏನಿದೆ, 4A 2ರಲ್ಲಿ ಏನಿದೆ, 4A 3ರಲ್ಲಿ ಏನಿದೆ ಅಂತ ಗೊತ್ತಾಯ್ತು. ಹಾಗಾದ್ರೆ 4A 4ರಲ್ಲಿ ಏನಿದೆ ಸರ್? ನೋಡಿ, 4A 4ರಲ್ಲಿ ತಹಶೀಲ್ದಾರ್ ಏನ್ ಮಾಡ್ತಾರೆ, 3ನೇ ಸಬ್ ಕ್ಲಾಸ್ ಅಲ್ಲಿ ಆದೇಶವನ್ನು ಹೊರಡಿಸುವುದಕ್ಕೆ ಮೊದಲು ನಿಯಮಿಸಬಹುದಾಗಿರುವಂತಹ ಒಂದು ಕಾರ್ಯವಿಧಾನವನ್ನ ಅನುಸರಿಸ್ತಾರೆ. ಅಂದ್ರೆ ಅವರ ಒಂದು ಏನು ಅಪ್ಲಿಕೇಶನ್ ಬಂದಿರುತ್ತೆ ಅದನ್ನ ಸ್ಕ್ರೀನಿಂಗ್ ಮಾಡ್ತಾರೆ ಅವರು. ಎಲ್ಲಿ? ಈ ಒಂದು 4A.Aದಲ್ಲಿ. ಹಾಗೇನೆ 5ನೇದ್ರಲ್ಲಿ ನೋಡ್ತಾ ಇರ್ಬೋದು, ಅಭ್ಯರ್ಥಿ ಅಥವಾ ಅವನ ತಂದೆ ತಾಯಿ ಅಥವಾ ಪೋಷಕರು ಜಾತಿಗಳು, ಅಂದ್ರೆ SC ಆಗಿರ್ಬೋದು, ಕ್ಯಾಸ್ಟ್ ಆಗಿರ್ಬೋದು, ಟ್ರೈಬ್ ಆಗಿರ್ಬೋದು, ಬುಡಕಟ್ಟುಗಳು ಅಥವಾ OBC ವರ್ಗಗಳಿಗೆ ಸೇರಿದ್ದಾರೆ ಎಂಬುದನ್ನು ರುಜುವಾತುಪಡಿಸುವುದು ಯಾರ ಹೊಣೆಯಾಗಿರುತ್ತದೆ ಅಂತೇಳಿ ಎಕ್ಸಾಮ್ ಅಲ್ಲಿ ಪ್ರಶ್ನೆ ಬರುತ್ತೆ. ಸರಿನಾ? ಯಾರ ಹೊಣೆಯಾಗಿರುತ್ತೆ? ಅರ್ಜಿದಾರನ ಹೊಣೆಯೇ ಆಗಿರುತ್ತೆ. ಸರಿನಾ? ಅಂದ್ರೆ ಸಿಂಪಲ್ ಆಗಿ ಅರ್ಥ ಮಾಡ್ಕೊಳ್ಳಿ. ಸಪೋಸ್ ಈಗ ನೀವೇ ಅರ್ಜಿಯನ್ನ ಹಾಕಿದ್ದೀರಾ ಅಂತಂದ್ರೆ ಇದು ನಿಮ್ಮ ಕರ್ತವ್ಯ ಆಗಿರುತ್ತೆ, ದಟ್ ನೀವು ಇದೇ ಕ್ಯಾಸ್ಟ್ ಅವರು ಅಂತ ಹೇಳಿ ಪ್ರೂವ್ ಮಾಡೋದು, ಅಥವಾ ನಿಮ್ಮ ಇನ್ಕಮ್ ಇಷ್ಟಿದೆ ಅಂತ ಹೇಳಿ ಸರ್ಕಾರಕ್ಕೆ ಅಥವಾ ತಹಶೀಲ್ದಾರರಿಗೆ ತಿಳಿಸುವಂತಹ ಜವಾಬ್ದಾರಿ ನಿಮ್ಮದೇ ಆಗಿರುತ್ತೆ. ಸರಿನಾ? ಅದು ಯಾವ ತರ ನೀವು ಕನ್ವೆ ಮಾಡ್ತೀರಾ? ಹಾಗಾದ್ರೆ SSLC TC ಇರ್ಬೋದು, ಆಯ್ತಾ, ನಿಮ್ಮ ತಂದೆ ತಾಯಿಯ ಒಂದು ಕ್ಯಾಸ್ಟ್ ಸರ್ಟಿಫಿಕೇಟ್ ಇದ್ರೆ ಅದನ್ನು ಅಟ್ಯಾಚ್ಮೆಂಟ್ ಮಾಡಕ್ ಹೇಳಿರ್ತಾರೆ. ಸೊ ಅದನ್ನೆಲ್ಲವನ್ನ ನೀವು ಕೊಡುವಂತಹ ಹೊಣೆ ನಿಮ್ಮದೇ ಆಗಿರುತ್ತೆ. ಅಥವಾ ನಿಮ್ಮ ತಂದೆ ತಾಯಿಯ ಸ್ಯಾಲರಿ ಸ್ಲಿಪ್ ಆಗಿರ್ಬೋದು, ಅಥವಾ ನಿಮ್ಮದೇ ಸ್ಯಾಲರಿ ಸ್ಲಿಪ್ ಆಗಿರ್ಬೋದು. ಸರಿನಾ? ಎಸ್. ಅದನ್ನ ಎಲ್ಲಿ ಹೇಳ್ತಾರೆ? 4.4A.5 ಸಬ್ ಕ್ಲಾಸ್ ಅಲ್ಲಿ ಹೇಳಲಾಗಿದೆ. ಸರ್ ಇದೇ ತರ ನೆನ್ಪಿಡ್ಬೇಕಾ? 100% ಇದೇ ತರ ನೆನ್ಪಿಟ್ರೆ ಖಂಡಿತವಾಗಿ ನೀವು ಎಕ್ಸಾಮ್ ಅಲ್ಲಿ ಮಾರ್ಕ್ಸ್ ಅನ್ನ ಟಿಕ್ ಮಾಡಿ ಪರ್ಫೆಕ್ಟ್ ಮಾರ್ಕ್ಸ್ ನ ನಿಮಗೆ ಗಳಿಸೋದಕ್ಕೆ ಸಾಧ್ಯ ಆಗುತ್ತೆ. ಹಾಗೇನೆ ಇವತ್ತಿನ ಕ್ಲಾಸಲ್ಲಿ ಇನ್ನೊಂದು ಪ್ರಕರಣವನ್ನು ನೋಡಿ ಇವತ್ತಿನ ಕ್ಲಾಸ್ ಅನ್ನ ಮುಗಿಸೋಣ. ನೋಡಿ 4B 4A. ಓಕೆ, 4A ಗೊತ್ತಾಯ್ತು ನಿಮಗೆ. ಟೋಟಲ್ 5 ಸಬ್ ಸೆಕ್ಷನ್ಸ್ ಗಳಿದಾವೆ. 4B ಅಲ್ಲಿ ಏನ್ ಬರುತ್ತೆ ಸರ್? ನೋಡಿ 4B ಅದರಲ್ಲಿ ಒಂದೇದು, ಆಯ್ತಾ ಸರ್? ಇದರಲ್ಲೇನು ಒಂದೇದು ಎರಡನೇದು ಬರುತ್ತಾ? ಹೌದು. ಸೊ ನೋಡ್ತಾ ಇರ್ಬೋದು, 4A ಪ್ರಕರಣದ ಅಡಿಯಲ್ಲಿ ಆದೇಶ ವಿರುದ್ಧ ಅಪೀಲು. ಇಲ್ಲೇನಾಗುತ್ತೆ ನೋಡಿ, ಇದರಲ್ಲೇ ಒಂದೇದ್ರಲ್ಲಿ, ಯಾವ್ದ್ರಲ್ಲಿ? 4B ಇದರಲ್ಲಿ ಒಂದೇದ್ರಲ್ಲಿ 4A ಪ್ರಕರಣದ ಅಡಿಯಲ್ಲಿ ತಹಶೀಲ್ದಾರನಿಂದ ಆದೇಶದಿಂದ ಬಾಧಿತನಾದ ಯಾವುದೇ ವ್ಯಕ್ತಿಯು ಆದೇಶವನ್ನು ಸ್ವೀಕರಿಸಿದ ದಿನಾಂಕದಿಂದ 30 ದಿನಗಳ ಒಳಗಾಗಿ ಎಕ್ಸಾಮ್ ಅಲ್ಲಿ ಕೇಳ್ತಾರೆ.
ಏನು ಅವರ ಕಂದಾಯ ವಿಭಾಗದ ಅಸಿಸ್ಟೆಂಟ್ ಕಮಿಷನರ್ ಏನಿರ್ತಾರಲ್ವಾ, AC ಅಂತ ಹೇಳ್ತಾರಲ್ವಾ, ಅವ್ರ ಹತ್ರ ಅವ್ರು ಏನ್ ಮಾಡ್ಬೋದು, ಅಪೀಲನ್ನು ಮಾಡ್ಬೋದು. ಏನಾದ್ರೆ ಪಾಪ ಅವ್ರು ಏನ್ ಮಾಡಿರ್ತಾರೆ, ಈ ಒಂದು ಕ್ಯಾಸ್ಟ್ ಮತ್ತೆ ಇನ್ಕಮಿಗೆ ಈ SC ST OBC ಸರ್ಟಿಫಿಕೇಟ್ಗೆ ಅರ್ಜಿಯನ್ನು ಹಾಕಿರ್ತಾರೆ. ಯಾವ ಪ್ರಕರಣದ ಅಡಿಯಲ್ಲಿ? 4A ಪ್ರಕರಣದ ಅಡಿಯಲ್ಲಿ. 4A ಇದೀಗ ನಿಮ್ಗೆ ಗೊತ್ತಾಗಿದೆ ಏನಿದೆ ಅಂತ. ಎಸ್. ಸೊ 4A ಪ್ರಕರಣದ ಅಡಿಯಲ್ಲಿ ಒಂದು ವೇಳೆ ತಹಶೀಲ್ದಾರ್ ಅವರು ಕೊಡ್ಲಿಲ್ಲ ಅಥವಾ ರಿಜೆಕ್ಟ್ ಮಾಡಿದ್ರು ಅಂತಂದ್ರೆ, ಅದರಿಂದ ಬಾಧಿತನಾದ ವ್ಯಕ್ತಿ ಏನ್ ಮಾಡ್ತಾರೆ, 30 ದಿನಗಳ ಒಳಗಾಗಿ ತಮ್ಮ ಕಂದಾಯ ವಿಭಾಗದ ಅಸಿಸ್ಟೆಂಟ್ ಕಮಿಷನರ್ ಏನಿರ್ತಾರೆ ಅವರಿಗೆ ಹೋಗಿ ಒಂದು ಅಪೀಲ್ ಅನ್ನು ಕೊಡಬೇಕಾಗುತ್ತೆ. ನೋಡಿ ಸರ್, ಆಯ್ತಾ, ನಮ್ಮ ಎಲ್ಲ ಡಾಕ್ಯುಮೆಂಟ್ ಸರಿ ಇದೆ, ಆದ್ರೂ ನಮಗೆ ಈ ಒಂದು ಕ್ಯಾಸ್ಟ್ ಅಥವಾ ಇನ್ಕಮ್ ಸರ್ಟಿಫಿಕೇಟ್ನ ನಮಗೆ ನೀಡಿಲ್ಲ ಅಂತ ಹೇಳಿ. ಸೊ ಎಕ್ಸಾಮ್ ಅಲ್ಲಿ ಪ್ರಶ್ನೆ ಯಾವ ತರ ಬರುತ್ತೆ, 4A ಪ್ರಕರಣದ ಅಡಿಯಲ್ಲಿ ತಹಶೀಲ್ದಾರನಿಂದ ಆದೇಶದಿಂದ ಬಾಧಿತನಾದ ವ್ಯಕ್ತಿ ಈ ಕೆಳಗಿನ ಯಾರನ್ನು ಸಂಪರ್ಕಿಸಬಹುದು? 4 ಆಪ್ಷನ್ ಕೊಟ್ಟಿರ್ತಾರೆ. ಆಯ್ತಾ, ಜಿಲ್ಲಾ ಪಂಚಾಯಿತಿ ಅಧ್ಯಕ್ಷರು ಅಥವಾ MLA ಅಥವಾ 3ನೇದು ನ್ಯಾಯಾಧೀಶರು, 4ನೇದು ಅಸಿಸ್ಟೆಂಟ್ ಕಮಿಷನರ್. ದ ರೈಟ್ ಆಪ್ಷನ್ ಇಸ್ 4B ಅಲ್ಲಿ ಕರೆಕ್ಟ್ ಆಗಿ ಹೇಳಿದ್ದಾರೆ. ಏನಂತ ಹೇಳಿ, ಅಸಿಸ್ಟೆಂಟ್ ಕಮಿಷನರ್ ಅವರಿಗೆ ಹೋಗ್ಬೇಕಾಗತ್ತೆ. ಹಾಗೆ ಎಷ್ಟು ದಿನಗಳ ಒಳಗಾಗಿ ಹೋಗ್ಬೇಕು? ಆಯ್ತಾ, ಆರಾಮಾಗಿ ಅವ್ರಿಗೆ ಯಾವಾಗ ಮನಸ್ಸು ಬರುತ್ತೆ ಅವಾಗ ಹೋಗಕ್ಕಾಗಲ್ಲ. ಏನು ತಹಶೀಲ್ದಾರಿಂದ ಆದೇಶ ಬಂದಿತ್ತು ಅಲ್ಲಿಂದ 30 ದಿನಗಳ ಒಳಗಾಗಿ ಅವರು ACಯನ್ನ ಕಾಂಟ್ಯಾಕ್ಟ್ ಮಾಡಬೇಕಾಗುತ್ತೆ. ಸೊ 4B ಎರಡನೇ ನೋಡ್ತಾ ಇರ್ಬೋದು. ಉಪವಿಭಾಗದ ಅಸಿಸ್ಟೆಂಟ್ ಕಮಿಷನರ್ ಏನ್ ಮಾಡ್ತಾರೆ, ಉಭಯ ಪಕ್ಷದವರಿಗೆ, ಈ ಒಂದು ಟೀಮ್ ಅವರಿಗೆ, ಏನು ಜಾತಿ ಪರಿಶೀಲನಾ ಸಮಿತಿ ಏನಿರುತ್ತೆ ತಹಶೀಲ್ದಾರ್ ಕಡೆಯಿಂದ ಅವರಿಗಾಗಿರ್ಬೋದು ಅಥವಾ ಬಾಧಿತ ಆದ ಇರುವಂತಹ ವ್ಯಕ್ತಿಗಳಾಗಿರ್ಬೋದು, ಅವರಿಗೆ ಸಫಿಷಿಯಂಟ್ ಟೈಮ್ ಕೊಡ್ತಾರೆ. ಯಾವುದಕ್ಕೆ? ಈ ಒಂದು ಅಪೀಲನ್ನು ಪುರಸ್ಕರಿಸ್ಬೇಕಾ ರದ್ದುಪಡಿಸ್ಬೇಕಾ ಅನ್ನೋದನ್ನ ಯೋಚನೆ ಮಾಡ್ತಾರೆ. ಯಾರು? ಅಸಿಸ್ಟೆಂಟ್ ಕಮಿಷನರ್. ಸರಿನಾ? ಎಸ್. ಸೊ ಒಂದ್ ವೇಳೆ ಕರೆಕ್ಟ್ ಆಗಿತ್ತು ಅಂತಂದ್ರೆ ಅರ್ಜಿದಾರನಿಗೆ ಜಾತಿ ಪ್ರಮಾಣ ಪತ್ರವನ್ನ ನೀಡಬೇಕು ಅಂತೇಳಿ ಆದೇಶವನ್ನು ಹೊರಡಿಸಬಹುದು. ನೋಡ್ರಿ, ಇವ್ರದೆಲ್ಲ ಸರಿಯಾಗಿದೆ ಮಾನ್ಯ ತಹಶೀಲ್ದಾರರೇ, ನಾವು ಆದೇಶ ನೀಡ್ತಾ ಇದ್ದೀವಿ, ಇವರಿಗೆ ನೀವು ಕ್ಯಾಸ್ಟ್ ಮತ್ತೆ ಇನ್ಕಮ್ನ ಕೊಡಿ ಅಥವಾ ಇನ್ಕಮ್ ಮತ್ತೆ ಕ್ಯಾಸ್ಟ್ನ ವಾಟ್ ಎವರ್ ಅವರಿಗೆ ಕೊಡಿ ಅಂತ ಹೇಳಿ ಹೇಳಬಹುದು, ಆದೇಶವನ್ನು ಕೊಡಬಹುದು. ಒಂದ್ ವೇಳೆ ಅಲ್ಲಿನೂ ಇದಾಯಿತು ಅಂತಂದ್ರೆ, ಆ ವ್ಯಕ್ತಿ ಮೋಸ ಮಾಡ್ತಾ ಇದ್ದಾನೆ ಅಂತ ಹೇಳಿ ಅನ್ಸಿದ್ರೆ ಏನ್ ಮಾಡ್ಬೋದು, ಅದನ್ನು ಸಹ ಅವರು ಧಿಕ್ಕರಿಸಬಹುದು ಅಥವಾ ಅದನ್ನ ಕ್ಯಾನ್ಸಲ್ ಸಹ ಮಾಡ್ಬೋದು. ನೋಡಿ, ಪುರಸ್ಕರಿಸುವ ಅಥವಾ ರದ್ದುಪಡಿಸುವ ಅಂತ ಹೇಳಿದ್ದಾರೆ. ಎಸ್, ಎಲ್ಲಿ ಹೇಳಿದ್ದಾರೆ ಅದನ್ನ? ಸುಮ್ಮನೆ ಉದ್ದಕ್ಕೆ ಓದ್ಕೊಂಡು ಹೋಗೋದಲ್ಲ, ನೀವು ಪ್ರತಿಯೊಂದನ್ನ ನೆನ್ಪಿಟ್ಕೋಬೇಕಾಗುತ್ತೆ. 4B 1ರಲ್ಲಿ ಏನಿದೆ, 4B 2ರಲ್ಲಿ ಏನಿದೆ, 4A 1, 2, 5ರಲ್ಲಿ ಏನಿದೆ, ಈ ತರ ನಿಮ್ಮ ಎಕ್ಸಾಮ್ ಪಾಯಿಂಟ್ ಆಫ್ ವ್ಯೂನಿಂದ ನೀವು ನೆನ್ಪಿಟ್ಕೋಬೇಕಾಗುತ್ತೆ. ಎಸ್, ಹಾಗೆ ಇದೊಂದು ಹೇಳಿ ಇವತ್ತಿನ ಕ್ಲಾಸನ್ನ ಮುಗಿಸೋಣ. ನೋಡಿ, 4C ಅಲ್ಲಿ ಏನಿದೆ ಹಾಗಾದ್ರೆ? 4A ಗೊತ್ತಾಯ್ತು, 4B ಗೊತ್ತಾಯ್ತು, 4C ಅಲ್ಲಿ ಏನಿದೆ? ಜಾತಿ ಪ್ರಮಾಣ ಪತ್ರ ಆಗಿರ್ಬೋದು ಅಥವಾ ಇನ್ಕಮ್ ಸರ್ಟಿಫಿಕೇಟ್ ಆಗಿರ್ಬೋದು, ಹಾಗೆ ಇನ್ಕಮ್ ಮತ್ತೆ ಕ್ಯಾಸ್ಟ್ ಆಗಿರ್ಬೋದು, ಇವುಗಳ ಪರಿಶೀಲನೆಗೆ 1ನೇ ಒಂದು ಸಬ್ಸೆಕ್ಷನ್ ಅಡಿಯಲ್ಲಿ ರಾಜ್ಯ ಸರ್ಕಾರ ಏನ್ ಮಾಡುತ್ತೆ? ಬಹಳ ಇಂಪಾರ್ಟೆಂಟ್ ನೋಡಿ ಆಸ್ಪಿರೆಂಟ್ಸ್, ಬಹಳ ಹೈಲಿ ಇಂಪಾರ್ಟೆಂಟ್ ಇದು. ಸರಿನಾ? ಜಾತಿ ಪರಿಶೀಲನಾ ಸಮಿತಿ ಪ್ರತಿ ಜಿಲ್ಲೆಗೆ ಏನು ರಚಿಸಲಾಗುತ್ತಲ್ವಾ, ಅದನ್ನು ಯಾರು ರಚಿಸುತ್ತಾರೆ ಅಂತ ಹೇಳಿ ಡೈರೆಕ್ಟ್ ಪ್ರಶ್ನೆ ಬರುತ್ತೆ. ಯಾರು ರಚಿಸುತ್ತಾರೆ? ಕರ್ನಾಟಕ ರಾಜ್ಯ ಸರ್ಕಾರ. 4A ಪ್ರಕರಣದ ಅಡಿಯಲ್ಲಿ ಅಥವಾ 4B ಪ್ರಕರಣದ ಅಡಿಯಲ್ಲಿ, 4A ಗೊತ್ತಾಗಿದೆ ತಹಶೀಲ್ದಾರ್, 4B ಗೊತ್ತಾಗಿದೆ ನಿಮಗೆ ಅಸಿಸ್ಟೆಂಟ್ ಕಮಿಷನರ್. ಸೊ ಅದರ ಅಡಿಯಲ್ಲಿ ಜಾತಿ ಪ್ರಮಾಣ ಪತ್ರ ಮತ್ತು ಆದಾಯ ಪ್ರಮಾಣ ಪತ್ರ ಅಥವಾ ಕ್ಯಾಸ್ಟ್ ಇನ್ಕಮ್ ಪಡ್ಕೊಂಡ್ರೆ ಅದರ ಒಂದು ಪರಿಶೀಲನೆಗಾಗಿ ನಿಯಮಿಸಬಹುದಾಗಿರುವಂತಹ ವ್ಯಕ್ತಿ ಅಥವಾ ವ್ಯಕ್ತಿಗಳನ್ನು ಒಳಗೊಂಡಂತಹ, ನೋಡಿ, ಒಂದು ವ್ಯಕ್ತಿ ಇರ್ಬೋದು ಅಥವಾ ಒಂದು ತಂಡ ಇರ್ಬೋದು, ಹೆಚ್ಚು ಪರಿಶೀಲನಾ ಸಮಿತಿಗಳನ್ನ, ವ್ಯಕ್ತಿ ಅಥವಾ ವ್ಯಕ್ತಿಗಳು ಅಂತಂದ್ರೆ ಒನ್ ಟೀಮ್ ಅಂತ ನಾವು ಅನ್ಕೋಬಹುದು. ಸೊ ವ್ಯಕ್ತಿಗಳನ್ನು ಒಳಗೊಂಡಂತಹ ಒಂದು ಅಥವಾ ಅದಕ್ಕಿಂತ ಹೆಚ್ಚು ಏನ್ ಮಾಡಬಹುದು, ಈ ಒಂದು ಪರಿಶೀಲನಾ ಸಮಿತಿಯನ್ನ ಕರ್ನಾಟಕ ರಾಜ್ಯ ಸರ್ಕಾರ ಏನ್ ಮಾಡುತ್ತೆ, ಪ್ರತಿಯೊಂದು ಡಿಸ್ಟಿಕ್ಕಿಗೆ ರಚನೆ ಮಾಡಿರುತ್ತೆ. ಸೊ ಇದರಲ್ಲಿ ಎಕ್ಸಾಮ್ ಅಲ್ಲಿ ಯಾವ್ಯಾವ ಪ್ರಶ್ನೆಗಳನ್ನ ಕೇಳ್ತಾರೆ ಹಾಗಾದ್ರೆ? ಆಯ್ತಾ, ಈ ಕೆಳಗಿನ ಯಾವುದು ಪ್ರತಿ ಜಿಲ್ಲೆಗೆ ಈ ಒಂದು ಜಿಲ್ಲಾ ಮತ್ತು ಜಾತಿ ಮತ್ತು ಆದಾಯ ಪ್ರಮಾಣ ಪತ್ರ ಪರಿಶೀಲನಾ ಟೀಮ್ ಅನ್ನ ರಚಿಸಬಹುದು ಅಂತೇಳಿ ಕೇಳ್ತಾರೆ. ಸರಿನಾ? ಎಸ್. ಸೊ ಅಲ್ಲಿ ಯಾವ್ದಾಗತ್ತೆ? 4C ಪ್ರಕರಣ 1ರ ಪ್ರಕಾರ ರಾಜ್ಯ ಸರ್ಕಾರ ಏನ್ ಮಾಡುತ್ತೆ, ಪ್ರತಿ ಡಿಸ್ಟಿಕ್ ಅಲ್ಲಿ ಈ ಒಂದು ಜಾತಿ ಪರಿಶೀಲನಾ ಸಮಿತಿಯನ್ನ ರಚಿಸುವಂತಹ ಅಧಿಕಾರವನ್ನು ಹೊಂದಿದೆ ಈ ಒಂದು ಕಾಯ್ದೆಯ ಅಡಿಯಲ್ಲಿ. ಎಸ್. ಹಾಗೇನೆ 4C.2 ನೋಡ್ತಾ ಇರ್ಬೋದು. 4A ಆಗಿರ್ಬೋದು, 4B ಆಗಿರ್ಬೋದು. ಅರ್ಥ ಮಾಡ್ಕೊಳ್ಳಿ, 4Aದಲ್ಲಿ ಏನಿತ್ತು, 4B ಅಲ್ಲಿ ಏನಿತ್ತು, ಈ ಕ್ಲಿಯರ್ ಆಗಿ ಗೊತ್ತಾಗಿದೆ ನಿಮಗೆ. ಜಾತಿ ಪ್ರಮಾಣ ಪತ್ರ ಅಥವಾ ಇನ್ಕಮ್ನ ಏನು ಪಡೆದುಕೊಂಡಿರ್ತಾನಲ್ವ ವ್ಯಕ್ತಿ, ಎಸ್, ನೇಮಕಾತಿ ಪ್ರಾಧಿಕಾರಿ ಅಥವಾ ವಿಶ್ವವಿದ್ಯಾಲಯದಲ್ಲಿ ಯಾವುದೇ ಶಿಕ್ಷಣ ಸಂಸ್ಥೆಯಲ್ಲಿ ಒಂದ್ ವೇಳೆ ಅಡ್ಮಿಷನ್ಗೆ ಹೋದ್ರೆ ಅಥವಾ ಜಾಬಿಗೆ ಹೋದ್ರೆ, ಇತರೆ ಯಾವುದೇ ನೇಮಕಾತಿ ಪ್ರಾಧಿಕಾರವು ಪರಿಶೀಲನೆಗಾಗಿ ಸಮಿತಿ ಮಾಡಿರ್ತಾರಲ್ವಾ, ಎಸ್, ಅದಕ್ಕೆ ಸಿಂಧುತ್ವ ಪ್ರಮಾಣ ಪತ್ರದ ನೀಡಿಕೆಗಾಗಿ ಒಂದು ಫಾರ್ಮೆಟ್ ಅಲ್ಲಿ
ನಮೂನೆಯಲ್ಲಿ ಏನು ಮಾಡ್ಬೋದು, ಅರ್ಜಿಯನ್ನ ಸಲ್ಲಿಸಬೇಕಾಗುತ್ತೆ. ನೋಡಿ, ಸಿಂಧುತ್ವಕ್ಕಾಗಿ ಅರ್ಜಿಯನ್ನ ಸಲ್ಲಿಸುವಂತಹ ಪ್ರಕರಣ ಯಾವುದು ಅಂತೇಳಿ ಎಕ್ಸಾಮ್ ಅಲ್ಲಿ ಕೇಳಿದ್ರೆ 4C.2 ಉಪ ಪ್ರಕರಣ 2 ರಲ್ಲಿ ಹೇಳ್ತಾ ಇದ್ದಾರೆ. ಏನ್ ಮಾಡ್ತಾರಂತೆ, ಫಾರ್ ಸಪೋಸ್ ಒಬ್ಬ SC ಅಥವಾ ST ವ್ಯಕ್ತಿ ಇದ್ದಾರೆ ಅಂತಂದ್ರೆ ಅವನಿಗೆ ನೌಕರಿ ಸಿಗುತ್ತೆ. ಹಾಗಾದ್ರೆ ಆ ನೌಕರಿಗೆ ಕೊಟ್ಟಂತಹ ಪ್ರತಿಯೊಂದು ಸರ್ಟಿಫಿಕೇಟ್ಗಳು ಸಿಂಧುತ್ವ ಅಂದ್ರೆ ಏನ್ ಸರ್ ಇಂಗ್ಲಿಷ್ ಅಲ್ಲಿ? ಸಿಂಧುತ್ವ ಅಂತಂದ್ರೆ ಈ ಒಂದು ಅದು ಒರಿಜಿನಲ್ ಇಲ್ಲ ಅಂತ ಹೇಳಿ ಚೆಕ್ ಮಾಡ್ಕೊಳ್ಳೋದು ಅಷ್ಟೇ, ಸರಿನಾ? ಎಸ್ ಅದರ ಒಂದು ಆಯ್ತಾ ಟ್ರೂ ಅಂತ ಹೇಳ್ತೀವಲ್ವಾ, ಸಿಂಧುತ್ವ ಕರೆಕ್ಟ್ ಇದೆನಾ ಫಾಲ್ಸ್ ಇದೆನಾ ಅಂತ ಹೇಳಿ ಅದನ್ನ ಮಾಡ್ಕೊಳ್ಳೋದಕ್ಕೆ ಏನು ಜಿಲ್ಲಾ ಪರಿಶೀಲನಾ ಸಮಿತಿಗಳು ಇರ್ತವೆ ಅವರಿಗೆ ಏನ್ ಮಾಡ್ಬೋದು, ಒಂದು ನಮೂನೆ ಮೂಲಕ, ನಿರ್ದಿಷ್ಟ ನಮೂನೆ ಮೂಲಕ ಅರ್ಜಿಯನ್ನ ಹಾಕ್ಬೇಕಾಗತ್ತೆ. ಯಾರು ಸರ್ಕಾರಿ ನೌಕರಿ ಪಡೆದಂತಹ ಪ್ರಾಧಿಕಾರ ಅಥವಾ ಅಡ್ಮಿಷನ್ ಕೊಟ್ಟಂತಹ ಪ್ರಾಧಿಕಾರ. ಎಸ್. ಹಾಗೆ 4C 3ನೇ ಪ್ರಕರಣದಲ್ಲಿ ನೋಡ್ತಾ ಇರಬಹುದು, ಪರಿಶೀಲನಾ ಸಮಿತಿ ಏನ್ ಮಾಡುತ್ತೆ, ಅರ್ಜಿಯ ದಿನಾಂಕದಿಂದ ಎಷ್ಟು ದಿನಗಳ ಒಳಗೆ ಅಂತ ಎಕ್ಸಾಮ್ ಅಲ್ಲಿ ಕೇಳ್ತಾರೆ, 30 ದಿನಗಳ ಒಳಗೆ. ಅಥವಾ ಅದು ಉಚಿತವೆಂದು ಭಾವಿಸಬಹುದಾಗಿರುವಂತಹ ಒಂದು ವಿಚಾರಣೆಯನ್ನು ನಡೆಸಿ ನಂತರ ನಿಯಮಿಸಬಹುದಾಗಿರುವಂತಹ ಒಂದು ನಮೂನೆಯಲ್ಲಿ ಸಿಂಧುತ್ವ ಪ್ರಮಾಣ ಪತ್ರವನ್ನು ನೀಡಬಹುದು ಅಥವಾ ತಿರಸ್ಕರಿಸಬಹುದು. ಎಲ್ಲಿ ಹೇಳ್ತಾರೆ ಇದನ್ನ? 4C.3 ಅಲ್ಲಿ. 4C.2 ಅಲ್ಲಿ ಏನು ಹೇಳಲಾಯಿತು, ಯಾವುದೇ ಒಂದು ಪ್ರಾಧಿಕಾರ, ದಟ್ ಮೀನ್ಸ್ ಅಥಾರಿಟಿ ಆಗಿರ್ಬೋದು ಅಥವಾ ವಿಶ್ವವಿದ್ಯಾಲಯ ಆಗಿರ್ಬೋದು ಅಥವಾ ವಾಟ್ ಎವರ್ ಕಾಲೇಜ್ ಯೂನಿವರ್ಸಿಟಿ ಸಿಂಧುತ್ವವನ್ನ ಪಡ್ಕೊಳ್ಳೋದಕ್ಕೆ ಒಂದು ನಿರ್ದಿಷ್ಟ ನಮೂನೆಯಲ್ಲಿ ಸಲ್ಲಿಸಬಹುದು ಜಿಲ್ಲಾ ಪ್ರಾಧಿಕಾರಕ್ಕೆ. 4C ಅಲ್ಲಿ ಏನ್ ಮಾಡ್ತಾರೆ, ಪ್ರಾಧಿಕಾರದವರು ಅದರ ಕರೆಕ್ಟ್ ಆಗಿದೆನಾ ಇಲ್ಲ ಅಂತ ಹೇಳಿ ಅದನ್ನ ಚೆಕ್ ಮಾಡ್ತಾರೆ, ಸರಿನಾ? ಎಸ್. ಸಿಂಧುತ್ವ ಅಂದ್ರೆ ವ್ಯಾಲಿಡಿಟಿ, ಅದನ್ನ ಚೆಕ್ ಮಾಡಲಾಗುತ್ತೆ. ಎಸ್. ಸೊ ಐ ಹೋಪ್ ನಿಮಗೆ ಗೊತ್ತಾಗಿದೆ ಅಂತ ಹೇಳಿ ಭಾವಿಸ್ತೇನೆ. ಹಾಗೆ 4C ಆದ್ಮೇಲೆ 4D ಇದೆನಾ ಸರ್? ಹೌದು, ಇದೆ ನೋಡಿ, ಆಯ್ತಾ? 4D ಇದೆ, ಅದನ್ನ ನಾಳೆ ಕ್ಲಾಸಲ್ಲಿ ನಿಮಗೋಸ್ಕರ ಹೇಳ್ತೇವೆ. ಹಾಗೇನೆ ಬಹಳ ಕಡಿಮೆ ಟೈಮ್ ಇರೋದ್ರಿಂದ ಬಹಳ ಡೀಟೇಲ್ ಆಗಿರುವಂತಹ ನೋಟ್ಸ್ ನ ನೀಟಾಗಿ ಕವರ್ ಮಾಡಿ ಕೊಟ್ಟಿದ್ದೇವೆ. ಪ್ರೀಮಿಯಂ ನೋಟ್ಸ್ ಗಳಿಗಾಗಿ ಈ ಒಂದು ನಂಬರ್ ಏನಿದೆ 9483122319 ಈ ನಂಬರ್ಗೆ ವಾಟ್ಸ್ಆಪ್ ಮಾಡಿ. ಈ ನಂಬರ್ನ ಕಮೆಂಟ್ ಸೆಕ್ಷನ್ ಅಲ್ಲಿ ಹಾಗೆ ಈ ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲಿ ಪಿನ್ ಮಾಡಿರ್ತೇವೆ, ಅಲ್ಲಿಂದ ತೆಗೆದುಕೊಂಡು ನೀವು ವಾಟ್ಸಪ್ ಮಾಡಬೇಕಾಗತ್ತೆ. ವಾಟ್ಸಪ್ನಲ್ಲಿ ಫೀಸ್ನ ಬಗ್ಗೆ ಪ್ರತಿಯೊಂದರ ಬಗ್ಗೆ ಹೇಳಲಾಗುತ್ತೆ. ತೆಗೆದುಕೊಂಡು ನೀಟಾಗಿ ಒಂದ್ ಕಡೆಯಿಂದ ಅಧ್ಯಯನ ಮಾಡಿ. ಖಂಡಿತವಾಗಿಯೂ ನಿಮ್ಮ ಎಕ್ಸಾಮ್ ಏನಿದೆ ಅದಕ್ಕೆ ಹೆಲ್ಪ್ಫುಲ್ ಆಗುತ್ತೆ ಅಂತ ಹೇಳ್ತಾ, ಥ್ಯಾಂಕ್ ಯು ಫಾರ್ ಲಿಸ್ನಿಂಗ್. ಗಾಡ್ ಬ್ಲೆಸ್ ಯು ಆಲ್.